ವಿಶೇಷವಾಗಿ ಮುಸ್ಲಿಂ ಸಮುದಾಯದವರು ಇವತ್ತು ಕೂಡ ತಮ್ಮನ್ನು ಕೂಡ ಬಂದು ಭೇಟಿಯಾಗಿದ್ದಾರೆ. ಅವರು ಒಂದು ಪಿಟಿಷನನ್ನು ಕೊಟ್ಟಿದ್ದಾರೆ. ಇಲ್ಲೆಲ್ಲೋ ಒಂದು ಕಡೆಯಲ್ಲಿ ಅಂದರೆ ಧಾರ್ಮಿಕವಾಗಿ ಒಂದು ರೀತಿಯಾದಂಥ ಆತಂಕ ಇಲ್ಲಿ ಇದೆ. ನಮ್ಮನ್ನು ಬೇಕಂತಲೇ SIR ಹೆಸರಿನಲ್ಲಿ ಮತದಾರರ ಪಟ್ಟಿಯಿಂದ ತೆಗೆದು ಹಾಕ್ತಾ ಇದ್ದಾರೇನೋ ಅನ್ನುವ ಆತಂಕ ಪರ್ಟಿಕ್ಯುಲರ್ಲಿ ಮುಸ್ಲಿಂ ಸಮುದಾಯದವರು ಆ ರೀತಿಯಂಥ ರೆಪ್ರೆಸೆಂಟೇಷನ್ಸನ್ನು ಕೊಡ್ತಾ ಇದ್ದಾರೆ. ದೇಶವ್ಯಾಪಿ ಕೂಡ ಈ ಚರ್ಚೆಗಳು ನಡೀತಿದ್ದಾವೆ. ತಾವು ಕರ್ನಾಟಕದಲ್ಲಿ ಇವೆಲ್ಲವನ್ನು ಕೂಡ ನೋಡ್ಕೊಳ್ತಾ ಇರೋದ್ರಿಂದಾಗಿ ತಾವಿಗೇನು ಹೇಳ್ತೀರಿ ಈ ವಿಚಾರದಲ್ಲಿ? ಆ ರೀತಿ ಯಾವುದು ಅನುಮಾನ ಇರಬೇಕು ಖಂಡಿತವಾಗಿ ಅಗತ್ಯನೇ ಇಲ್ಲ. ಇನ್ನೊಂದು ಹೇಳಬೇಕಾದ್ರೆ ನಮ್ಮ ಡೇಟಾಬೇಸಲ್ಲಿ ಯಾವ ಮಾಹಿತಿ ಮತದಾರ ಕುರಿತಿರುತ್ತೆ ಅಂದರೆ ಮತದಾರ ಹೆಸರು, ಅವರ ವಯಸ್ಸು, ಅವ್ರದ್ದು ಜೆಂಡರ್, ಅವ್ರದ್ದು ತಂದೆ ಅಥವಾ ತಾಯಿ ಹೆಸರು, ಅವ್ರದ್ದು ಅಡ್ರೆಸ್, ಇಷ್ಟು ಮಾತ್ರ ಇರ್ತದೆ. ಅವ್ರದ್ದು ಜಾತಿ ಇರುವುದಿಲ್ಲ, ಎಕನಾಮಿಕ್ ಸ್ಟೇಟಸ್ ಇರುವುದಿಲ್ಲ, ರಿಲಿಜನ್ ಇರುವುದಿಲ್ಲ, ಯಾವುದೂ ಇರಲ್ಲ. ಆದ ಕಾರಣ ಇಟ್ಸ್ ವಾಟ್ಸ್ ಡೇಟಾಬೇಸ್ ಇಷ್ಟೇ ಇರ್ತದೆ. ಅದರಿಂದ ದಯವಿಟ್ಟು ಇಷ್ಟು ಡೇಟಾವನ್ನು ಸರಿಯಾಗಿ ಫಿಲ್ ಮಾಡಿ ಕೊಟ್ಟರೆ ಸಾಕು. ಆಮೇಲೆ ಇನ್ನೊಂದು ಮ್ಯಾಪಿಂಗ್ ತಾವು ನೋಡಿದಲ್ಲಿ ನಮ್ಮ ರಾಜ್ಯದಲ್ಲಿ ಇರುವ 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 226 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮೋರ್ ದೆನ್ 95% ಮ್ಯಾಪಿಂಗ್ ಆಗಿದೆ. ಆ್ಯಂಡ್ 183 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಹ್ಯಾವ್ ಮ್ಯಾಪ್ಡ್ ಮೋರ್ ದೆನ್ 90%. ಬ್ಯಾಂಗ್ಳೂರು ಇಷ್ಟು ಸಿಟಿಯಲ್ಲೂ ಸಮೇತ ಮೋರ್ ದೆನ್ 78% ಮ್ಯಾಪಿಂಗ್ ಆಗಿದೆ. ಅದರಿಂದ ನಾನು ಮತ್ತೆ ಹೇಳಿದಂಗೆ ಯಾವುದೇ ಒಂದು ಅರ್ಹ ಮತದಾರರು ನಮ್ಮ ಮತದಾರ ಪಟ್ಟಿಯಿಂದ ಕೈ ಬಿಡಬಾರ್ದು ಎಂಬುದೇ ಉದ್ದೇಶ ಆಗಿರ್ತದೆ. ತಾವು ಅರ್ಹ ಮತದಾರರಿದ್ದಲ್ಲಿ ನಮಗೆ ಎನ್ಯುಮರೇಷನ್ ಫಾರ್ಮ್ ಖಂಡಿತವಾಗಿ ನಾವು ಮನೆಗೆ ತಲುಪಿಸ್ಕೊಡ್ತಾ ಇರ್ತೀವಿ. ದಯವಿಟ್ಟು ತಾವು ಫಾರ್ಮನ್ನು ಫೋಟೋ ಹಚ್ಚಿ ಫಿಲ್ ಮಾಡಿ ಸಹಿ ಮಾಡಿ ವಾಪಸ್ ಕೊಡಿ ಎಂದು ಮತ್ತೊಮ್ಮೆ ನಾನು ಕೇಳ್ತೀನಿ. ಕೆಲವರ ಅವಸರದಲ್ಲಿ ಸೈನ್ ಮಾಡದೆ ಬಿಟ್ಬಿಡ್ತಾರೆ. ಎಲ್ಲ ಫಿಲ್ ಮಾಡಿರ್ಬೋದು, ಸೈನ್ ಮಾಡಿ ಬಿಟ್ಬಿಟ್ರೆ ಕಷ್ಟ ಆಗ್ತದೆ. ಸೈನ್ ಮಾಡಿಲ್ಲ ಅಂದರೆ ಆ ಫಾರ್ಮ್ ವ್ಯಾಲಿಡ್ ಆಗೋದಿಲ್ಲ. ಅದರಿಂದ ಮತ್ತೆ ಒತ್ತಿ ಹೇಳ್ತೀನಿ, ದಯವಿಟ್ಟು ಸೈನ್ ಮಾಡಬೇಕು ಫಾರ್ಮಲ್ಲಿ. ಈಗ ಹಳೆಯ ವೋಟರ್ ID ಕಾರ್ಡ್ಗಳಲ್ಲಿ ನಾವು ಹೌದು ಅಲ್ಲೋ ಅನ್ನುವಂಥ ರೀತಿಯಲ್ಲಿದ್ದಂಥ ನಮ್ಮ ಫೋಟೋಗಳ ಬದಲು ನಮ್ಮದೇ ಫೋಟೋಗಳನ್ನು ಹಚ್ಚಿರುವಂಥ ಹೊಸ ID ಕಾರ್ಡ್ಗಳು ಬರ್ತವೆ. ಪರ್ಪಸ್ ಆಫ್ SIR ಅಂದರೆ ಎಲೆಕ್ಟ್ರೋಲ್ ಭಾಳ ನೀಟಾಗಿ ಕಾಣಬೇಕು, ಅದರಲ್ಲಿರೋ ಮಾಹಿತಿಗಳು ಸರಿಯಾಗಿರಬೇಕೆಂಬುದೇ ಉದ್ದೇಶ. ಎಲೆಕ್ಟ್ರೋಲಲ್ಲಿ ಏನೇನು ತೊಂದರೆಗಳಿತ್ತಂದು ಕೇಳಿದರೆ ಫೋಟೋ ಸರಿಯಾಗಿರಲ್ಲ, ಅಡ್ರೆಸ್ಗಳು ಸರಿಯಾಗಿರಲ್ಲ, ಅಥವಾ ಕೆಲವು ಸಂದರ್ಭಗಳಲ್ಲಿ ತೀರ್ಕೊಂಡವ್ರ ಹೆಸರು ಹಂಗೆ ಇರ್ತದೆ, ಡಬಲ್ ಡ್ಯೂಪ್ಲಿಕೇಟ್ ವೋಟರ್ಸ್ ಇರ್ತದೆ ಅಂತೆಲ್ಲ ನಾವು ಹಲವಾರು ಸಮಯ ಕೇಳಿಪಟ್ಟಿದ್ವಿ. ಸೊ SIR ಬಂದರೆ ಈ ಪ್ರಕ್ರಿಯೆಗೆ ಒಂದು ರೀತಿ ಮುಕ್ತಾಯ ಸಿಗ್ತದೆ. ಆದ ಕಾರಣ SIR ಮಾಡ್ತಾ ಇರೋದು. ಇಟ್ ಈಸ್ ಟು ಹೆಲ್ಪ್ ಆಲ್ ದ ಎಲಿಜಿಬಲ್ ವೋಟರ್ ಟು ಎನ್ಶ್ಯೂರ್ ದಟ್ ರೋಲ್ ಈಸ್ ವೆರಿ ಕ್ಲೀನ್ ಆ್ಯಂಡ್ ಪರ್ಫೆಕ್ಟ್. ಅದಕ್ಕೆ ಟ್ರೈ ಮಾಡ್ತಾ ಇರೋದು. ಸೊ ನಾನು ಮತ್ತೊಮ್ಮೆ ಎಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಮತ್ತೆ ಕೋರ್ತೀನಿ. ಎಲ್ಲ ರಾಜಕೀಯ ಪಕ್ಷಗಳ ಪದಾಧಿಕಾರಿಗಳು, ಎಲ್ಲ ಬೂತ್ ಲೆವೆಲ್ ಏಜೆಂಟ್ಸ್ ಆ್ಯಂಡ್ ಸಿವಿಲ್ ಸೊಸೈಟಿ ಗ್ರೂಪ್ಸ್ ಎಲ್ಲರಿಗೂ, ವಾಲಂಟಿಯರ್ಸ್ ಆ್ಯಂಡ್ ಮತದಾರರು ಪ್ಲಸ್ ನಮ್ಮ ಅಧಿಕಾರಿಗಳು ಎಲ್ಲರೂ, ಮೀಡಿಯಾ, ತಮ್ಮ ಫ್ರೆಂಡ್ಸ್ ಫ್ರಮ್ ಮೀಡಿಯಾ ಆಲ್ಸೋ. ಸೊ ತಾವೆಲ್ಲರೂ ಒಟ್ಟಿಗೆ ಸಹಕಾರ ನೀಡಿದಲ್ಲಿ ಒಂದು ಎಲಿಜಿಬಲ್ ಮತದಾರರ ಹೆಸರು ಕೈ ಬಿಡದೆ ನಾವು ಪಟ್ಟಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಆ್ಯಂಡ್ ಮತದಾರರಿಗೆ ಅನುಕೂಲ ಮಾಡಲಿಕ್ಕೆ ಎಲ್ಲ ಕ್ರಮಗಳು ಈಗಾಗಲೇ ನಾವು ಅನೌನ್ಸ್ ಮಾಡಿದ್ದೀವಿ ಹಲವಾರು ಬಾರಿ. ಭಾಳ ಹುಮ್ಮಸ್ಸಿನ ಜನ ಇವತ್ತು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಸೊ ವಿಲ್ ಟ್ರೈ ಅವರ್ ಬೆಸ್ಟ್. ಒಟ್ಟು ಇದು ಜಾತಿ ಅಥವಾ ಧರ್ಮದ ಆಧಾರದ ಮೇಲೆ ಯಾರನ್ನೂ ಡಿಸ್ಕ್ರಿಮಿನೇಟ್ ಮಾಡೋ ರೀತಿಯಲ್ಲಿ ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ಆಗುವಂಥ ಆತಂಕಗಳನ್ನು ಪಡಬೇಕಾಗಿಲ್ಲ. ಯಾರೂ ಕೂಡ ಈ ರೀತಿಯಂಥ ಆತಂಕವನ್ನು ಹಾಗಾದರೆ ಇಟ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಕೆನಾಟ್ ಬಿ ಆಲ್ಸೋ. ಎಸ್ ಅಂದರೆ SIR, ಅದನ್ನೇ ನಾನು ಆರಂಭದಲ್ಲಿ ಹೇಳಿದೆ. SIR ಅಂದರೆ ಏನೋದೊಂದು ಗುಮ್ಮ ಏನೋ ಅನ್ನೋ ರೀತಿಯಲ್ಲಿ, ಅಂದರೆ ಒಂದು ರೀತಿಯಂಥ ಭಯ, ಅದರಿಂದ ಏನೋ ಆಗೋಗ್ಬಿಡುತ್ತೆ ಅನ್ನೋಂಥ ರೀತಿಯಲ್ಲಿ ಆ ರೀತಿಯಾಗಿ ಯಾವುದೇ ಆತಂಕ ಪಡಬೇಕಾದ ಅವಶ್ಯಕತೆ ಖಂಡಿತವಾಗಿಲ್ಲ. ಎಲ್ಲರೂ ತಮ್ಮ ಮಾಹಿತಿಯನ್ನು ಕರೆಕ್ಟಾಗಿ ಕೊಟ್ಟರೆ ಸಾಕಾಗುತ್ತೆ. ಹೌದೌದು. ಎಸ್. ಕಡೆಯದಾಗಿ ತಾವು SIR ಅಲ್ಲಿ ಪಾಲ್ಗೊಳ್ಳೋದಕ್ಕೆ ರಾಜ್ಯದ ಮತದಾರರಿಗೆ, ರಾಜ್ಯದ ಎಲಿಜಿಬಲ್ ಮತದಾರರಿಗೆ ಅವ್ರಿಗೆ ಏನು ರಿಕ್ವೆಸ್ಟನ್ನು ಮಾಡ್ಕೊಳ್ತೀನಿ? ನಾನು ಕರ್ನಾಟಕ ರಾಜ್ಯದ ಎಲ್ಲ ಅರ್ಹ ಮತದಾರರ ಹತ್ರ ವಿನಂತಿ ಮಾಡ್ತೀನಿ, ತಮ್ಮ ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ 29 ಜುಲೈ ಒಳಗಾಗಿ ಖಂಡಿತವಾಗಿ ತಲುಪುತ್ತದೆ. ಅದ್ರ ಕುರಿತು ನಾವು ಎಲ್ಲ ಫಾಲೋ ಮಾಡ್ತಾ ಇರ್ತೀವಿ. ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ ಬಂದ ನಂತರ ದಯವಿಟ್ಟು ಫೋಟೋ ಹಳೆಯದಾಗಿದ್ದಲ್ಲಿ ದಯವಿಟ್ಟು ಹೊಸ ಫೋಟೋವನ್ನು ಅದರಲ್ಲಿ ಹಚ್ಚಿ ತಮ್ಮ ಮಾಹಿತಿಯನ್ನು ಫಿಲ್ ಮಾಡಿ ದಯವಿಟ್ಟು ಸಹಿನೂ ಮಾಡಿ ವಾಪಸ್ ಬೀಳೋತ್ರ ಕೊಡಿ. ಆ ರೀತಿ ಕೊಟ್ಟಿದ್ದಲ್ಲಿ ಖಂಡಿತವಾಗಿ ತಮ್ಮ ಹೆಸರು ಡ್ರಾಫ್ಟ್ ರೋಲ್ ಇರ್ತದೆ ಎಂಬ ವಿಷಯನ ನಾನು ಗಮನಕ್ಕೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಒಂದು ವೇಳೆ ಯಾರ್ದಾದ್ರೂ ಮನೆಗೆ ಫಾರ್ಮ್ ತಲುಪಿಲ್ಲ ಅಂತ ಹೇಳಿದ್ರೆ ಅವರು ಏನು ಮಾಡಬೇಕು? 1950ಗೆ ಕಾಲ್ ಮಾಡ್ಬೋದು. ಮತ್ತು BLO ನಂಬರ್ನ ಪ್ರತಿಯೊಂದು ಫಾರ್ಮಲ್ಲೂ ಕೊಟ್ಟಿದ್ದೀವಿ. ತಮ್ಮ ಡೋರ್ ಸ್ಟೆಪ್ಪಲ್ಲಿ ಅವರು ಒಂದು ಸ್ಟಿಕ್ಕರ್ನ ಹಂಚಿರ್ತಾರೆ, ಅದರಲ್ಲೂ ಅವ್ರ ನಂಬರ್ ಬರೆದಿರ್ಬೋದು. ಸೊ ದಯವಿಟ್ಟು ಅವರಿಗೆ ಕಾಲ್ ಮಾಡಿ. ಎಸ್ ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ ಭಾಳಷ್ಟು ವಿಷಯಗಳನ್ನು ತಿಳಿಸ್ಕೊಂಡ್ರಿ. ಬಹುಶಃ SIR ಬಗೆಗೆ ಇರುವಂತಹ ಡೌಟ್ಗಳೇನಿದ್ದಾವೆ ಆ ಡೌಟ್ಗಳು ಇದರಲ್ಲಿ ಕ್ಲಿಯರ್ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. SIRನಲ್ಲಿ ಪಾಲ್ಗೊಳ್ಳುವಂಥದ್ದು ನಾಗರಿಕರಾಗಿ ನಮ್ಮ ಜವಾಬ್ದಾರಿ. ಮತದಾರರ ಪಟ್ಟಿಯಲ್ಲಿ ಹೌದು, ನಾವು ಈ ದೇಶದ ನಾಗರಿಕರು, ಮತದಾನ ನಮ್ಮ ಬಹಳ ಮುಖ್ಯವಾದಂತಹ ಹಕ್ಕು. ಆ ಹಕ್ಕನ್ನು ಉಳಿಸ್ಕೊಳ್ಬೇಕು ಅಂದರೆ SIR ಪ್ರಕ್ರಿಯೆಯಲ್ಲೂ ಕೂಡ ಭಾಗಿಯಾಗಬೇಕು ಮತ್ತು ಅವರು ಕೊಡುವಂತಹ ಅರ್ಜಿಯನ್ನು ಅದನ್ನು
ಪೂರ್ಣವಾಗಿ ಅದರಲ್ಲಿ ಇರುವಂತಹ ಯಾವುದನ್ನೆಲ್ಲ ಫಿಲ್ ಮಾಡಬೇಕಾಗಿದೆ ಅದನ್ನು ಫಿಲ್ ಮಾಡಿ ಅವ್ರು ಕೇಳಿರುವಂಥ ಮಾಹಿತಿಯನ್ನು ಕೊಟ್ಟು ಸಹಿ ಹಾಕಿ ಕೊಡಬೇಕು ಅನ್ನೋದನ್ನು ಪದೇ ಪದೇ ಅನುಕುಮಾರ್ ಅವರು ಹೇಳ್ತಾ ಇದ್ರು. ಸಹಿ ಹಾಕಿ ಕೊಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ನಮಸ್ಕಾರ.